10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ 3 ಕೌರವೇಂದ್ರನ ಕೊಂದಿನೇನು ಸರಳವಾದ ಪ್ರಶ್ನೋತ್ತರಗಳು. ಕವಿ ಕುಮಾರವ್ಯಾಸ. ಇವರು 1430 ಕೋಳಿವಾಡದಲ್ಲಿ ಜನಿಸಿದರು. ಇವರು ಕುಮಾರವ್ಯಾಸ ಭಾರತ ಮತ್ತು ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಶ್ರೀಕೃಷ್ಣನು ಕರ್ಣನನ್ನು ಸೋದರ ಮೈದುನತನದ ಸರಸವನಾಡಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು. 2. ಕುಮಾರವ್ಯಾಸನ ಆರಾಧ್ಯ ದೈವ ಯಾವುದು? ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ. ಕುಮಾರವ್ಯಾಸನಿಗಿರುವ ಬಿರುದು ಯಾವುದು? ಕುಮಾರವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು? ಸಂಸ್ಕೃತದ ವ್ಯಾಸಭಾರತ ಕಾವ್ಯದಲ್ಲಿ 10 ಪರ್ವಗಳನ್ನು ಈತ ಕನ್ನಡದಲ್ಲಿ ಬರೆದುದರಿಂದ ನಾರಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂತು. ಮುಂದಿನ ಮುಖ್ಯ ಪ್ರಶ್ನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. 1. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಎಲೈ ಕರ್ಣ, ನಿನಗೂ ಯಾದವರಿಗೂ ಭೇದವಿಲ್ಲ. ನೀನು ಈ ಭೂಮಿಯ ಒಡೆಯ, ಅದರ ಅರಿವು ನಿನಗಿಲ್ಲ ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಭಯವನ್ನು ಬಿತ್ತಿದನು. ಕುಂತಿ ಮತ್ತು ಮಾದ್ರಿಯರು ಯಾವ ಯಾವ ದೇವತೆಗಳ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಕುಂತಿಯು ಯಮಧರ್ಮನಿಂದ ಧರ್ಮರಾಯ, ವಾಯುವಿನಿಂದ ಭೀಮನನ್ನು, ಇಂದ್ರನಿಂದ ಅರ್ಜುನನನ್ನು ಪಡೆದಳು. ಮಾದ್ರಿಯು ಅಶ್ವಿನಿ ದೇವತೆಗಳ ವರಬಲದಿಂದ ನಕುಲ ಮತ್ತು ಸಹದೇವರನ್ನು ಪಡೆದಳು. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ದುರ್ಯೋಧನನಿಗೆ ಕೇಡಾಯಿತು. ಹರಿಯ ಹೊಗೆ ತೋರದೇ ಇದ್ದರೂ ಸುಡದೆ ಬಿಡುವುದಿಲ್ಲ. ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂಬ ಭಾವನೆಗಳು ಮೂಡಿದವು. ಮುಂದಿನ ಪ್ರಶ್ನೆ. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ನಾನು ಶಿರಿಯ ಆಶೆಗೆ ಸೋಲುವವನಲ್ಲ. ಪಾಂಡವರು ಕೌರವರು ಸೇರುವುದು ನನಗೆ ಇಷ್ಟವಿಲ್ಲ. ಯುದ್ಧದಲ್ಲಿ ದುರ್ಯೋಧನನ ಶತ್ರುಗಳ ತಲೆಯನ್ನು ಕಡಿದು ತಂದು ಒಪ್ಪಿಸುವ ಬರದಲ್ಲಿದ್ದೆನು. ಆದರೆ ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು. ಪ್ರಶ್ನೆ 5. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಔತಣವಾಗುವಂತೆ ಯುದ್ಧವನ್ನು ಮಾಡುತ್ತೇನೆ. ಕೌರವನ ಋಣ ಹಿಂಗುವಂತೆ ಹೋರಾಡುತ್ತೇನೆ. ಯುದ್ಧದಲ್ಲಿ ಲೆಕ್ಕವಿಲ್ಲದಷ್ಟು ವೀರರನ್ನು ಕೊಲ್ಲುವ ಮೂಲಕ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಅರ್ಪಿಸುತ್ತೇನೆ. ಆದರೆ ಸೂರ್ಯದೇವನ ಮೇಲೆ ಆಣೆ, ನಿನ್ನ ವೀರರೈವರನ್ನು ನೋಯಿಸುವುದಿಲ್ಲ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಶೆ ಆಮಿಷಗಳೇನು? ಕರ್ಣ, ನಿನಗೂ ಯಾದವ, ಕೌರವ, ಪಾಂಡವರಿಗೂ ವಂಶದಲ್ಲಿ ಎರಡಿಲ್ಲ. ನಿಜವಾಗಿ ನೋಡಿದರೆ ನೀನೇ ಈ ಭೂಮಿಯ ಒಡೆಯನಾಗಬೇಕಾದವನು. ನಿನಗೆ ಹಿಂದೆ ಆಗಿರುವುದರ ಅರಿವಿಲ್ಲ. ನೀನು ಪಾಂಡವರ ಹಿರಿಯ. ನೀನು ಕುಂತಿ ಪುತ್ರ. ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆನು. ಆಗ ಪಾಂಡವರು ಕೌರವರು ಮರು ಮಾತನಾಡದೆ ನಿನ್ನ ಸೇವೆಯನ್ನು ಮಾಡುವರು. ರಾಜನಾಗಬೇಕಾದ ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯಿಡುವುದೇ ಹೇಳು. ನೀನು ರಾಜನಾದರೆ ನಿನ್ನ ಎಡದಲ್ಲಿ ಕೌರವರು, ಬಲದಲ್ಲಿ ಪಾಂಡವರು, ಮುಂದೆ ಮಾದ್ರ, ಮಾಗಧ, ಯಾದವರು ಕುಳಿತು ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ಕುಳಿತು ಶೋಭಿಸಬೇಕಾದ ನೀನು ದುರ್ಯೋಧನನ ಮಾತುಗಳಿಗೆ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎನ್ನುವುದು ಕಷ್ಟವಾಗುವುದಿಲ್ಲವೇ ಎಂದು ಆಶೆಯನ್ನು ಬಿತ್ತಿದನು. ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ.
ಕೊರಳಿನಲ್ಲಿರುವ ನರಗಳು ಹಿಗ್ಗಿದವು, ಕಣ್ಣೀರು ಉಕ್ಕಿ ಹರಿಯಿತು. ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದುಕೊಂಡನು. ಹರಿಯ ಹೊಗೆಯನ್ನೇ ತೋರದೆ ಸುಡುತ್ತದೆ ಹೊರತು ಸುಮ್ಮನೆ ಬಿಡುವುದಿಲ್ಲ. ಕೃಷ್ಣನು ತನ್ನ ವಂಶದ ರಹಸ್ಯವನ್ನು ಹೇಳಿ ತನ್ನನ್ನು ಕೊಂದನು. ಇನ್ನು ಏನನ್ನು ಮಾತಾಡಲಿ ಎಂದು ಮನಸ್ಸಿನಲ್ಲಿ ಅತಿಯಾಗಿ ನೊಂದುಕೊಂಡು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದು ನೀನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೃಷ್ಣನು ಕರ್ಣನನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ವಂಶದ ರಹಸ್ಯವನ್ನು ಹೇಳುವಾಗ ಕವಿ ಮೇಲಿನಂತೆ ಹೇಳಿದ್ದಾನೆ. ಸ್ವಾರಸ್ಯ: ಕೃಷ್ಣನು ಈ ಭೂಮಿಯ ರಾಜ ನೀನು ಎಂದು ಕರ್ಣನ ಮನಸ್ಸಿನಲ್ಲಿ ಭಯವನ್ನು ಬಿತ್ತಿದನು ಎನ್ನುವುದು ಇಲ್ಲಿನ ಸ್ವಾರಸ್ಯ. ಸಂದರ್ಭ 2: ಬಾಯ್ದಂಬುಲಕ್ಕೆ ಕೈಯಾನುವರೆ. ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದು ನೀನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಜನಾಗಬೇಕಾದ ನೀನು ದುರ್ಯೋಧನನ ಎಂಜಲಿಗೆ ಕೈಯಿಡುವುದು ಸರಿಯೇ ಎಂದು ಕೃಷ್ಣನು ಕರ್ಣನನ್ನು ಕೇಳುತ್ತಾನೆ. ಸ್ವಾರಸ್ಯ: ಕೃಷ್ಣನು ಕರ್ಣನಿಗೆ ರಾಜ ಪದವಿಯ ಆಶೆಯನ್ನು ಮೂಡಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಜೀಯ ಹಸಾದವೆಂಬುದು ಕಷ್ಟ. ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದು ನೀನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನೀನು ರಾಜನಾಗಿ ಸೇವೆ ಮಾಡಿಸಿಕೊಳ್ಳುವ ಬದಲು ಕೌರವನ ಆಜ್ಞೆಯನ್ನು ಪಾಲಿಸುವುದು ಕಷ್ಟವಲ್ಲವೇ ಎಂದು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ: ಕೃಷ್ಣನು ಕರ್ಣನಿಗೆ ರಾಜ ಪದವಿಯ ಆಸೆ ತೋರಿಸಿದರ ಜೊತೆಗೆ ಅವನ ಸ್ಥಿತಿಯನ್ನು ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಮುಂದಿನ ಪ್ರಶ್ನೆ: ನಿನ್ನ ಪದಶಯ ಬಯಸುವನಲ್ಲ. ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದು ನೀನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತನ್ನ ಜನ್ಮ ರಹಸ್ಯವನ್ನು ಅರಿತ ಕರ್ಣನು ಚಿಂತಿಸುತ್ತಾ ಮೌನವಾದಾಗ ಕೃಷ್ಣನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಕೃಷ್ಣನು ಕರ್ಣನಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಮುಂದಿನ ಸಂದರ್ಭ: ಮಾರಿಗೌತನವಾಯಿತು ನಾಳಿನ ಭಾರತವು. ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದು ನೀನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೃಷ್ಣನ ಆಶೆಗಳಿಗೆ ಬಲಿಯಾಗದೆ ನಾಳಿನ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡುವುದಾಗಿ ಕರ್ಣನು ಹೇಳುತ್ತಾನೆ. ಸ್ವಾರಸ್ಯ: ಯುದ್ಧದ ಬಗೆಗಿನ ಕರ್ಣನ ನಿರ್ಧಾರ ಇಲ್ಲಿನ ಸ್ವಾರಸ್ಯವಾಗಿದೆ. ಮುಂದಿನ ಪ್ರಶ್ನೆ: ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಮಾರಿಗೌತನವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನು, ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾನೆ. ಮುಂದಿನ ಪ್ರಶ್ನೆ: ಕೌರವೇಂದ್ರನ ಕೊಂದು ನೀನು ಪದ್ಯದ ಸಾರಾಂಶ. ಈ ಪದ್ಯಭಾಗವನ್ನು ಕುಮಾರವ್ಯಾಸನ ಗದುಗಿನ ಭಾರತ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದು ನೀನು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಮೈದುನತನದ ಸರಸವನ್ನಾಡುತ್ತಾ ರಥದಲ್ಲಿ ತನ್ನ ಪಕ್ಕ ಕೂರಿಸಿಕೊಂಡನು. ಕೌರವರು, ಪಾಂಡವರು, ಯಾದವರ ನಡುವೆ ಯಾವುದೇ ಭೇದವಿಲ್ಲ. ಹಾಗೆ ನೋಡಿದರೆ ಈ ಭೂಮಿಯ ಒಡೆಯ ನೀನು. ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ಜನಿಸಿದವನು ನೀನು. ನಿನ್ನ ನಂತರ ಉಳಿದ ಪಾಂಡವರು ಜನಿಸಿದರು. ನಿನಗೆ ಅದರ ಅರಿವಿಲ್ಲ. ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುತ್ತೇನೆ. ಆಗ ಪಾಂಡವರು, ಕೌರವರು, ಯಾದವರು ನಿನ್ನ ಸೇವೆಯನ್ನು ಮಾಡುತ್ತಾರೆ. ನೀನು ರಾಜನಾದರೆ ಎಡಗಡೆ ಕೌರವರು, ಬಲಗಡೆ ಪಾಂಡವರು, ಎದುರಿಗೆ ಮಾಗದ ಯಾದವರಿರುತ್ತಾರೆ. ಹೀಗೆ ರಾಜ್ಯವಾಳುವುದನ್ನು ಬಿಟ್ಟು ದುರ್ಯೋಧನನನ್ನು ಓಲೈಸುವುದು ನಿನಗೆ ಕಷ್ಟವಲ್ಲವೇ ಎಂದನು. ಆಗ ಕರ್ಣನ ಕೊರಳಿನಲ್ಲಿರುವ ನರಗಳು ಹಿಗ್ಗಿದವು, ಕಣ್ಣೀರು ಉಕ್ಕಿ ಹರಿಯಿತು. ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದುಕೊಂಡನು. ನಿನ್ನ ನಿರ್ಧಾರವೇನು ಕರ್ಣ? ನಾನು ನಿನಗೆ ಕೇಡು ಬಯಸುವವನಲ್ಲ, ಮಾತನಾಡು ಎಂದು ಕೃಷ್ಣನು ಕರ್ಣನನ್ನು ಕೇಳಿದನು. ನಾನು ಶಿರಿಯ ಆಶೆಗೆ ಸೋಲುವವನಲ್ಲ. ಪಾಂಡವರು, ಕೌರವರು ಸೇರುವುದು ನನಗೆ ಇಷ್ಟವಿಲ್ಲ. ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು, ದುರ್ಯೋಧನನನ್ನು ಕೊಂದನು. ನಾಳಿನ ಮಹಾಭಾರತದಲ್ಲಿ ಮೃತ್ಯುದೇವಿಗೆ ಔತಣವಾಗುವಂತೆ ಯುದ್ಧ ಮಾಡುತ್ತೇನೆ.
ಸೂರ್ಯದೇವನಾನೆ ನಿನ್ನ ವೀರರೈವರನ್ನು ನೋಯಿಸುವುದಿಲ್ಲ ಎಂದು ಕರ್ಣನು ಹೇಳುತ್ತಾನೆ.